ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 1ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಶುಕ್ರವಾರದ ದಿನ ಸ್ವಲ್ಪ ವೀಕ್ನೆಸ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಆದರೂ ಕೂಡ ನಿಫ್ಟಿ 24,000 ಲೆವೆಲ್ ಅನ್ನು ಹೋಲ್ಡ್ ಮಾಡ್ಕೊಂಡಿತ್ತು. ಸೊ ಆ ಒಂದು ಲೆವೆಲ್ನಿಂದ ಮತ್ತೆ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟೇ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 24,141 ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 131 ಪಾಯಿಂಟ್ಗಳಷ್ಟು ಅಪ್ಸೈಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಸೆನ್ಸೆಕ್ಸ್ ಕೂಡ 443 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ 232 ಪಾಯಿಂಟ್ಗಳ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಐಟಿ ಸೆಕ್ಟರ್ನ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಟೆಕ್ ಮಹೀಂದ್ರ ವಿಪ್ರೋನಲ್ಲಿ ಇವತ್ತು 2.5% ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಹಾಗೆ ವಿಪ್ರೋ ಸ್ಟಾಕ್ನಲ್ಲಿ ಒಂದು ಡಬಲ್ ಅಪ್ಗ್ರೇಡ್ ಬ್ರೋಕರೇಜ್ನ ಕಡೆಯಿಂದ ಬಂದಿದೆ. CLSA ವಿಪ್ರೋ ಸ್ಟಾಕ್ ಅನ್ನ ಕವರ್ ಮಾಡಿದರೆ ಈ ಮುಂಚೆ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ರು. 431 ಟಾರ್ಗೆಟ್ ಪ್ರೈಸ್ CLSA ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಅವರು ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 607 ಟಾರ್ಗೆಟ್ ಪ್ರೈಸ್ CLSA ಕಡೆಯಿಂದ ವಿಪ್ರೋನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಇದಕ್ಕೆ ರೀಸನ್ ವಿಪ್ರೋಗೆ ಸಿಗ್ತಿರುವಂತಹ ಪ್ರಾಜೆಕ್ಟ್ಸ್ ಆಗಿರುತ್ತೆ. ಹಾಗೆ ಜನರೇಟಿವ್ AI ಸೆಗ್ಮೆಂಟ್ ನಲ್ಲಿ ಕೂಡ ಕಂಪನಿಗಳು ಸಾಕಷ್ಟು ಡೀಲ್ಸ್ ಅನ್ನ ಸೈನ್ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ವಿಪ್ರೋ ಕೂಡ ಅಷ್ಟೇ ರೀಸೆಂಟ್ ಆಗಿ $500 ಮಿಲಿಯನ್ ಒಂದು ಡೀಲ್ ಅನ್ನ ಸೈನ್ ಮಾಡಿದ್ರು. ಈ ಎಲ್ಲ ರೀಸನ್ ನಿಂದ ವಿಪ್ರೋ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಬರ್ಬೋದು ಅನ್ನೋದು CLSA ನ ವ್ಯೂ ಆಗಿರುತ್ತೆ. ಬಟ್ ವಿಪ್ರೋ ಕಡೆಯಿಂದ ನೆಗೆಟಿವ್ ರಿಟರ್ನ್ಸ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಕೆಲವೊಂದಿಷ್ಟು ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಕೂಡ ಆಗಿದೆ. CLSA ಕೂಡ ಅದೇ ರೀತಿಯ ಒಂದು ವ್ಯೂ ಅನ್ನ ಹೊಂದಿದ್ರು. ಬಟ್ ಈಗ ಅವರು ತಮ್ಮ ಒಂದು ವ್ಯೂ ಅನ್ನ ಚೇಂಜ್ ಮಾಡಿದ್ದಾರೆ. ಸೊ Q1 ರಿಸಲ್ಟ್ ಜುಲೈ 18-20 ಅರೌಂಡ್ ಅಲ್ಲಿ ಬರುತ್ತೆ. ಸೊ ಆ ಸಮಯದಲ್ಲಿ ವಿಪ್ರೋ ಈ ಕ್ವಾರ್ಟರ್ ನಲ್ಲಿ ಯಾವ ರೀತಿಯ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅದರ ಬಗ್ಗೆ ಕೂಡ ನಮಗೊಂದು ಐಡಿಯಾ ಸಿಗುತ್ತೆ. ಬಜಾಜ್ ಫಿನಾನ್ಸ್, ಗ್ರಾಸಿಮ್ ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಇವತ್ತು 2% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಪ್ ಲೂಸರ್ ಲಿಸ್ಟ್ ನಲ್ಲಿ NTPC ನೋಡೋದಕ್ಕೆ ಸಿಕ್ತು. 2% ಹೆಚ್ಚಿನ ಕರೆಕ್ಷನ್ NTPC ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. SBI ಕೂಡ ಇವತ್ತು 1% ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಐಶರ್ ಮೋಟರ್ಸ್ ಕೂಡ 0.8% ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, ಅಪೋಲೋ ಹಾಸ್ಪಿಟಲ್ ನಲ್ಲಿ ಕೂಡ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ 3,917 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 426 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಏಷ್ಯನ್ ಪೇಂಟ್ಸ್ 1,305 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ತಮ್ಮ ಮೈಸೂರು ಪ್ಲಾಂಟ್ ನಲ್ಲಿ ಮಾಡಬೇಕು ಅಂತ ಇದ್ದಾರೆ. ಕೆಪಾಸಿಟಿ ಎಕ್ಸ್ಪಾನ್ಷನ್ ಪ್ಲಾನ್ ಇದೆ. ಸೊ ಈಗ 3 ಲಕ್ಷ ಕಿಲೋ ಲೀಟರ್ ಪರ್ ಆನಮ್ ನ ಕೆಪಾಸಿಟಿ ಇರುತ್ತೆ. ಅದನ್ನ 6 ಲಕ್ಷ ಕಿಲೋ ಲೀಟರ್ ಪರ್ ಆನಮ್ಗೆ ಇನ್ಕ್ರೀಸ್ ಮಾಡೋದು ಏಷ್ಯನ್ ಪೇಂಟ್ಸ್ ನ ಉದ್ದೇಶ ಆಗಿರುತ್ತೆ. ಈ ಒಂದು ಕೆಪಾಸಿಟಿ ಎಕ್ಸ್ಪಾನ್ಷನ್ ಏನಿದೆ ಲಾಂಗ್ ಟರ್ಮ್ ನಲ್ಲಿ ಏಷ್ಯನ್ ಪೇಂಟ್ಸ್ ಗೆ ಪಾಸಿಟಿವ್ ಆಗುತ್ತೆ. ಆಲ್ರೆಡಿ ಗ್ರಾಸಿಮ್ ಪೇಂಟ್ ಬಿಸ್ನೆಸ್ ಗೆ ಎಂಟರ್ ಆಗಿದ್ದಾರೆ. ಬಿರ್ಲಾ ಆಪಸ್ ಹೆಸರಿನಲ್ಲಿ ಪೇಂಟ್ ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದರ ಒಂದು ಇಂಪ್ಯಾಕ್ಟ್ ಕೂಡ ಏಷ್ಯನ್ ಪೇಂಟ್ಸ್ ನ ಮೇಲೆ ಇರುತ್ತೆ. ಸೊ ಮಾರ್ಕೆಟ್ ನಲ್ಲಿ ಕಾಂಪಿಟೇಷನ್ ಇನ್ಕ್ರೀಸ್ ಆದಾಗ ಸೇಲ್ಸ್ ನ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಅವರು ಕೂಡ ಕೆಪಾಸಿಟಿ ಎಕ್ಸ್ಪಾನ್ಷನ್ಸ್ ಗಳನ್ನ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯ ಒಂದು ಕೆಪಾಸಿಟಿ ಎಕ್ಸ್ಪಾನ್ಷನ್ ಪ್ಲಾನ್ ಅನ್ನ ಏಷ್ಯನ್ ಪೇಂಟ್ಸ್ ಮಾಡಿದ್ದಾರೆ. ಬಟ್ ಈ ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಅಷ್ಟೊಂದು ಪಾಸಿಟಿವ್ ಸೆಂಟಿಮೆಂಟ್ ಏನು ನೋಡೋದಕ್ಕೆ ಸಿಗ್ಲಿಲ್ಲ. ಆದ್ರೂ ಕೂಡ ಸ್ಟಾಕ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 10% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಆಗಿ ಕೂಡ 10% ಗೇನ್ ಈ ಒಂದು ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಇವತ್ತು ಆಲ್ಮೋಸ್ಟ್ ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ರೀಸನ್ ಕಂಪನಿಗೆ ಸಿಕ್ಕಿರುವಂತಹ $21 ಮಿಲಿಯನ್ ನ ಆರ್ಡರ್ ಆಗಿರುತ್ತೆ. ಬಾಂಗ್ಲಾದೇಶ್ ಗವರ್ಮೆಂಟ್ ನ ಕಡೆಯಿಂದ ಈ ಒಂದು ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಸೊ ಈ ರೀತಿಯ ಆರ್ಡರ್ ನ್ಯೂಸ್ಗಳು ಬಂದಾಗ ಸ್ಟಾಕ್ ಪ್ರೈಸ್ ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ಒಂದು ರೀಸನ್ ಇಂದ ಗಾರ್ಡನ್ ರೀಚ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಇನ್ನೊಂದು ಶಿಪ್ ಯಾರ್ಡ್ ಕಂಪನಿ ಕೊಚಿನ್ ಶಿಪ್ ಯಾರ್ಡ್ ನಲ್ಲಿ ಕೂಡ 2% ಗೇನ್ ನೋಡೋದಕ್ಕೆ ಸಿಕ್ತು. ಇವ್ರಿಗೂ ಕೂಡ ಅಷ್ಟೇ ಸ್ಟ್ರಾಂಗ್ ಆರ್ಡರ್ಗಳು ಸಿಗ್ತದೆ. 1,100 ಕೋಟಿಯ ಆರ್ಡರ್ ನ ಕೊಚಿನ್ ಶಿಪ್ ಯಾರ್ಡ್ ಕೂಡ ಪಡ್ಕೊಂಡಿದ್ದಾರೆ. ಸ್ಟ್ರಾಂಗ್ ಆರ್ಡರ್ ಬುಕ್ ಡಿಫೆನ್ಸ್ ಸೆಕ್ಟರ್ ನ ಕಂಪನಿಗಳಲ್ಲಿ ಈಗ ನೋಡೋದಕ್ಕೆ ಸಿಗ್ತದೆ. ರೀಸೆಂಟ್ ಆಗಿ BL ನ ಕಡೆಯಿಂದ ಕೂಡ ಇದೇ ರೀತಿಯ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಮಜಗಾನ್ ಡಾಗ್ ಕೂಡ ಇಂಡಿಯನ್ ಆರ್ಮಿ ಕಡೆಯಿಂದ 35,000 ಕೋಟಿ ಅರೌಂಡ್ ಅಲ್ಲಿ ಆರ್ಡರ್ ಸಿಗಬಹುದು ಅನ್ನುವಂತ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ರಾಜನಾಥ್ ಸಿಂಗ್ ಡಿಫೆನ್ಸ್ ಮಿನಿಸ್ಟರ್ ಕೂಡ ಹೇಳಿದ್ರು ಎಕ್ಸ್ಪೋರ್ಟ್ಸ್ ಅನ್ನ ನಾವು ಇನ್ಕ್ರೀಸ್ ಮಾಡ್ತೀವಿ. ಸೊ ಫಾರಿನ್ ಆರ್ಡರ್ಸ್ ಗಳನ್ನ ಹೆಚ್ಚಾಗಿ ಡಿಫೆನ್ಸ್ ಕಂಪನಿಗಳು ತಗೋತಾರೆ. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನ ಅಂಡರ್ ಅಲ್ಲಿ ಡಿಫೆನ್ಸ್ ಐಟಮ್ಗಳು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ. ಸೊ ಡಿಫೆನ್ಸ್ ಸೆಕ್ಟರ್ ಕಂಪನಿಗಳ ಆರ್ಡರ್ ಬುಕ್ ಸ್ಟ್ರಾಂಗ್ ಆದಾಗ ಮುಂದಿನ 2-3 ವರ್ಷಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ. ಒಳ್ಳೆ ಒಂದು ರೆವಿನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ಅನ್ನ ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ PVR ಐನಾಕ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 5% ಗೇನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ವೀಕೆಂಡ್ ಅಲ್ಲಿ ರಿಲೀಸ್ ಆದಂತ ಪ್ರಭಾಸ್ ಅವರ ಕಲ್ಕಿ ಮೂವಿ ಆಗಿರುತ್ತೆ. ಸೊ ಹೌಸ್ಫುಲ್ ಶೋಸ್ ನೋಡೋದಕ್ಕೆ ಸಿಗ್ತದೆ. ವೀಕೆಂಡ್ ಅಲ್ಲಿ ಕೂಡ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಈ ಒಂದು ಮೂವಿ ಮಾಡಿದೆ. ಈ ರೀತಿಯಲ್ಲಿ ಹೌಸ್ಫುಲ್ ಶೋಸ್ ನೋಡೋದಕ್ಕೆ ಸಿಕ್ತಾಗ ಆಡ್ ರೆವಿನ್ಯೂನ ಅಡ್ವಾಂಟೇಜ್ PVR ಐನಾಕ್ಸ್ಗೆ ಸಿಗುತ್ತೆ. ಸೊ ಹೆಚ್ಚಾಗಿ ಟಿಕೆಟ್ ಬುಕಿಂಗ್ ಆದಾಗ ಅದರಲ್ಲಿ ಕನ್ವೀನಿಯನ್ಸ್ ಫೀಸ್ ಅನ್ನು ಕೂಡ PVR ಚಾರ್ಜ್ ಮಾಡ್ತಾರೆ. ಅದು ಕೂಡ ಅವರ ರೆವಿನ್ಯೂನ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ಫುಡ್ ಅಂಡ್ ಬೆವರೇಜ್ ಬಿಸ್ನೆಸ್ ಅನ್ನು ಕೂಡ PVR ಮಾಡ್ತಾರೆ. ಅದರಿಂದ ಕೂಡ ರೆವಿನ್ಯೂಸ್ ಇನ್ಕ್ರೀಸ್ ಆಗುತ್ತೆ. ಸೊ ಹೌಸ್ಫುಲ್ ಶೋಸ್ಗಳು ನೋಡೋದಕ್ಕೆ ಸಿಕ್ತಾಗ
ಅದರಿಂದ ಹೆಚ್ಚಿನ ಒಂದು ರೆವಿನ್ಯೂಸ್ ಅನ್ನ PVR ಐನಾಕ್ಸ್ ಜನರೇಟ್ ಮಾಡ್ತಾರೆ. ಈ ರೀತಿಯಲ್ಲಿ ಒಳ್ಳೊಳ್ಳೆ ಬ್ಲಾಕ್ ಬಸ್ಟರ್ ಮೂವೀಸ್ಗಳು ಬಂದಾಗ PVR ಐನಾಕ್ಸ್ ನ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇರುತ್ತೆ. ರೀಸೆಂಟ್ ಆಗಿ ಹನುಮಾನ್ ಮೂವಿ ಬಂದಾಗ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಜವಾನ್, KGF 2 ಈ ರೀತಿಯ ಮೂವೀಸ್ ರಿಲೀಸ್ ಆದಾಗ ಕೂಡ PVR ಸ್ಟಾಕ್ ಗೇನ್ ಆಗಿತ್ತು. MGL ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 10% ನಷ್ಟು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಈ ಒಂದು ಕಂಪನಿ ಇನ್ವೆಸ್ಟರ್ಸ್ ಗಳಿಗೆ ಜನರೇಟ್ ಮಾಡಿ ಕೊಡ್ತಿದೆ. ಸೊ 800 ಅರೌಂಡ್ ಅಲ್ಲಿ ಕಂಪನಿ ಒಂದು ವರ್ಷದ ಹಿಂದೆ ಟ್ರೇಡ್ ಆಗ್ತಿತ್ತು, ಈಗ ಆಲ್ಮೋಸ್ಟ್ ಡಬಲ್ ಆಗಿದೆ. ಮುಂಬೈ ರೀಜನ್ ನಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ MGL ಆಗಿರ್ತಾರೆ. ಈ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಗೆ ರೀಸನ್ OMC ಕಂಪನಿಗಳು ಕಮರ್ಷಿಯಲ್ LPG ಗ್ಯಾಸ್ ಪ್ರೈಸ್ ಅನ್ನ 30 ರೂಪಾಯಿಷ್ಟು ಕಟ್ ಮಾಡಿದ್ದಾರೆ. ಸೊ 4ನೇ ರಿವಿಷನ್ ಆಗಿರುತ್ತೆ ಇದು. ಸೊ ಕಂಟಿನ್ಯೂಸ್ ಆಗಿ ನಮಗೆ ಕಮರ್ಷಿಯಲ್ LPG ಗ್ಯಾಸ್ ಪ್ರೈಸ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಇದರ ಒಂದು ಅಡ್ವಾಂಟೇಜ್ ಏನಿದೆ ಗ್ಯಾಸ್ ಕಂಪನಿಗಳಿಗೆ ಸಿಗುತ್ತೆ. ಅದೇ ರೀಸನ್ ಇಂದ MGL ಮತ್ತೆ IGL ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಝೊಮ್ಯಾಟೊ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 1.5% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಟ್ಯಾಕ್ಸ್ ರಿಲೇಟೆಡ್ ಕೆಲವೊಂದಿಷ್ಟು ನ್ಯೂಸ್ ವೀಕೆಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 9.5 ಕೋಟಿಯಷ್ಟು ಟ್ಯಾಕ್ಸ್ ಡಿಮ್ಯಾಂಡ್ ಝೊಮ್ಯಾಟೊಗೆ ಬಂದಿತ್ತು. ಸೊ ಆ ನ್ಯೂಸ್ ಇದ್ರೂ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಝೊಮ್ಯಾಟೊ F&O ಸೆಗ್ಮೆಂಟ್ ಅಲ್ಲಿ ಕಾಣಿಸಿಕೊಳ್ಳುವಂತ ಚಾನ್ಸಸ್ ಇದೆ. ಸೆಬಿ ರೀಸೆಂಟ್ ಆಗಿ ಕೆಲವೊಂದಿಷ್ಟು ರಿವಿಷನ್ ಅನ್ನ F&O ಸೆಗ್ಮೆಂಟ್ ನಲ್ಲಿ ಮಾಡಿದ್ರು. ಆದ್ರಿಂದ ಝೊಮ್ಯಾಟೊ, ಯೆಸ್ ಬ್ಯಾಂಕ್, ಜಿಯೋ ಫಿನಾನ್ಷಿಯಲ್ಸ್, LIC, ಅವೆನ್ಯೂ ಸೂಪರ್ ಮಾರ್ಟ್ಸ್ ಈ ಎಲ್ಲ ಸ್ಟಾಕ್ಗಳು F&O ಸೆಗ್ಮೆಂಟ್ಗೆ ಆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ F&O ಸೆಗ್ಮೆಂಟ್ಗೆ ಆಡ್ ಆಗುತ್ತೆ ಅಂದಾಗ ನಿಫ್ಟಿಗೆ ಒಂದು ಸ್ಟೆಪ್ ಹತ್ರ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನಿಫ್ಟಿ 50ಯ ಪಾರ್ಟ್ ಆಗಬೇಕು ಅಂದರೆ ಲಾರ್ಜ್ ಕ್ಯಾಪ್ ಕಂಪನಿ ಆಗಿರಬೇಕಾಗುತ್ತೆ. ಹಾಗೆಯೇ F&O ಸೆಗ್ಮೆಂಟಲ್ಲಿ ಪಾರ್ಟ್ ತಗೋಬೇಕಾಗುತ್ತೆ. ಹಾಗೆಯೇ ಲಿಕ್ವಿಡಿಟಿ ಕೂಡ ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತೆ. ಸೊ ಝೊಮ್ಯಾಟೊ, ಜಿಯೋ ಫಿನಾನ್ಷಿಯಲ್ ಸರ್ವಿಸ್ ಈ ಎಲ್ಲ ಕ್ರೈಟೀರಿಯಾಗಳನ್ನು ಫುಲ್ಫಿಲ್ ಮಾಡುತ್ತೆ. ಆದ್ದರಿಂದ ಝೊಮ್ಯಾಟೊ ಅಥವಾ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ನಿಫ್ಟಿ 50ಗೆ ಆಡ್ ಆಗ್ಬೋದು ಅನ್ನೋಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಸೊ ಆ ರೀತಿಯಲ್ಲಿ ಝೊಮ್ಯಾಟೊ ಅಥವಾ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ನಿಫ್ಟಿ 50ಗೆ ಆಡ್ ಆದರೆ ಒಳ್ಳೆ ಒಂದು ಇನ್ಫ್ಲೋ ಅನ್ನ ಈ ಸ್ಟಾಕ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಅದರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಇನ್ನಷ್ಟು ಮೊಮೆಂಟಮ್ ಬರುವಂತ ಚಾನ್ಸಸ್ ಇದೆ. ಸೊ F&O ಸೆಗ್ಮೆಂಟ್ ನಲ್ಲಿ 65ರಿಂದ 70 ಸ್ಟಾಕ್ಗಳು ಆಡ್ ಆಗುವಂತ ಚಾನ್ಸಸ್ ಇದೆ. ಹಾಗೆ ಆಲ್ರೆಡಿ F&O ಸೆಗ್ಮೆಂಟ್ ನ ಪಾರ್ಟ್ ಆಗಿರುವಂತ 25 ಸ್ಟಾಕ್ಗಳು F&O ಸೆಗ್ಮೆಂಟ್ ನಿಂದ ಆಚೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಲಿಕ್ವಿಡಿಟಿ ಕಡಿಮೆ ಆದಾಗ ಸ್ಟಾಕ್ F&O ಸೆಗ್ಮೆಂಟ್ ನಿಂದ ಆಚೆ ಹೋಗುವಂತ ಚಾನ್ಸಸ್ ಇರುತ್ತೆ. F&O ಸೆಗ್ಮೆಂಟ್ಗೆ ಆಡ್ ಆಗುವಂತ ಲಿಸ್ಟ್ ನಲ್ಲಿ BSE, ಅದಾನಿ ಟೋಟಲ್ ಗ್ಯಾಸ್, ಆಯಿಲ್ ಇಂಡಿಯಾ, SJVN, CDSL, KPIT ಟೆಕ್ ಈ ರೀತಿಯ ಸ್ಟಾಕ್ಗಳು ಕೂಡ ನೋಡೋದಕ್ಕೆ ಸಿಗ್ತದೆ. ರೀಸೆಂಟ್ ಟೈಮ್ ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಕಂಪನಿಗಳು F&O ಸೆಗ್ಮೆಂಟ್ಗೆ ಆಡ್ ಆಗ್ತಿದೆ. ಹಾಗೆ PB ಫಿನ್ಟೆಕ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 10% ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಆಗಿ ಸಿಟಿ ಬ್ರೋಕರೇಜ್ 1600 ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಹಾಗೆ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ಒಳ್ಳೆ ಒಂದು ಟಾರ್ಗೆಟ್ ಅಪ್ಗ್ರೇಡ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಸ್ಟಾಕ್ 10% ನಷ್ಟು ಗೇನ್ ಆಗಿದೆ. ಸೊ PB ಫಿನ್ಟೆಕ್ ಲಾಂಗ್ ಟರ್ಮ್ ಸ್ಟಾಕ್ ಆಗಿರುತ್ತೆ. ಶಾರ್ಟ್ ಟರ್ಮ್ ನಲ್ಲಿ ಸ್ವಲ್ಪ ಪ್ರೆಷರ್ ಇದ್ದೇ ಇರುತ್ತೆ. ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ ರೀಸೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿತ್ತು. ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ ಸ್ಟಾಕ್ 6% ನಷ್ಟು ಗೇನ್ ಆಗಿದೆ. ಇದಕ್ಕೆ ರೀಸನ್ ಮಾರ್ಗನ್ ಸ್ಟ್ಯಾನ್ಲಿ ಈ ಕಂಪನಿಯಲ್ಲಿ 16 ಕೋಟಿ ಅಮೌಂಟ್ ನ ಶೇರ್ ಗಳನ್ನ ಬೈ ಮಾಡ್ಕೊಂಡಿದ್ದಾರೆ. ಈ ರೀತಿಯಲ್ಲಿ ಬಲ್ಕ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದಾಗ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಬಟ್ ಆಲ್ವೇಸ್ ಹೈಯರ್ ಲೆವೆಲ್ ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಅಲೈಡ್ ಬ್ಲೆಂಡರ್ಸ್ ಅಂಡ್ ಡಿಸ್ಟಿಲರ್ಸ್ ನಾಳೆ ಜುಲೈ 2ಕ್ಕೆ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ತದೆ. 50 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 17ರಿಂದ 20% ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇದೆ. ಸ್ಟ್ಯಾನ್ಲಿನಲ್ಲಿ ಕೂಡ ಒಳ್ಳೆ ಒಂದು ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಎಕ್ಸ್ಪೆಕ್ಟೇಷನ್ ಗಿಂತ 10ರಿಂದ 15% ಡೌನ್ ಸೈಡ್ ನಲ್ಲಿ ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ ಲಿಸ್ಟ್ ಆಗಿತ್ತು. ಸೊ ಅಲೈಡ್ ಬ್ಲೆಂಡರ್ಸ್ ನಲ್ಲಿ ಕೂಡ ಅದೇ ರೀತಿ ಆಗುವಂತ ಚಾನ್ಸಸ್ ಗಳಿರುತ್ತೆ. ಬಟ್ ಎಕ್ಸಾಕ್ಟ್ ಪ್ರೈಸ್ ಅನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಈ ಒಂದು ಕಂಪನಿಯಲ್ಲಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಸೊ IPO ಸಬ್ಸ್ಕ್ರಿಪ್ಷನ್ಗೆ ಬಂದಾಗಿಂದ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ವಿರಾಜ್ ಐರನ್ ಅಂಡ್ ಸ್ಟೀಲ್ ನಲ್ಲಿ ಒಳ್ಳೆ ಒಂದು ಪ್ರೀಮಿಯಂ ಕಂಟಿನ್ಯೂ ಆಗ್ತದೆ. 78 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಲಾಟ್ಮೆಂಟ್ ಕನ್ಫರ್ಮ್ ಆಗುತ್ತೆ. 37ರಿಂದ 40% ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ನೋಡೋದಕ್ಕೆ ಸಿಗ್ತದೆ. ಆಮ್ಕ್ಯೂರ್ ಫಾರ್ಮಾಸ್ಯೂಟಿಕಲ್ ನ IPO ಜುಲೈ 3ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಆಲ್ರೆಡಿ ವಿಡಿಯೋನ ಕೂಡ ನಾನು ಮಾಡಿದ್ದೀನಿ. ಸೊ ಒಂದು ಡೀಟೇಲ್ ವಿಡಿಯೋನ ನೀವು ನೋಡಬಹುದಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 275 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಸೆಟ್ ಮಾಡಿರುವಂತಹ ಪ್ರೈಸ್ 1008. ಸೊ 27ರಿಂದ 28% ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಕೊನೆ ದಿನದವರೆಗೂ ವೇಟ್ ಮಾಡಿ ಆಮೇಲೆ ಡಿಸಿಷನ್ ಅನ್ನ ತಗೋಬಹುದಾಗುತ್ತೆ. ಶಾರ್ಕ್ ಟ್ಯಾಂಕ್ ನ ಜಡ್ಜ್ ಆಗಿರುವಂತಹ ನಮಿತಾ ಥಾಪರ್ ಅವರ ತಂದೆ ಸ್ಟಾರ್ಟ್ ಮಾಡಿದಂತ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಆಗಿರುತ್ತೆ. ಈ ಕಂಪನಿಯಲ್ಲಿ ನಮಿತಾ ಥಾಪರ್ ಅವರು ಶೇರ್ಸ್ ಗಳನ್ನ ₹3.45 ನಲ್ಲಿ ಬೈ ಮಾಡ್ಕೊಂಡಿದ್ದಾರೆ. ಈಗ ಆಮ್ಕ್ಯೂರ್ ಫಾರ್ಮಾ IPO ಪ್ರೈಸ್ ಅನ್ನ 1008 ರೂಪಾಯಿ ಸೆಟ್ ಮಾಡಿದ್ದಾರೆ. ಸೊ ಫೌಂಡರ್ ಅವರ ಮಗಳಾಗಿರೋದ್ರಿಂದ ಅವರು ಒಳ್ಳೆ ಲೆವೆಲ್ಸ್ ನಲ್ಲಿ ಶೇರ್ ಗಳನ್ನ ಬೈ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ 63 ಲಕ್ಷ ಶೇರ್ಸ್ ಇದೆ. ಅದರಲ್ಲಿ 12,68,000 ಶೇರ್ಸ್ ಗಳನ್ನ IPO ನಲ್ಲಿ ಅವರು ಸೆಲ್ ಮಾಡ್ತಿದ್ದಾರೆ. ಸೊ ಕಂಪನಿಯಲ್ಲಿ ಏನು ಆಫರ್ ಫಾರ್ ಸೇಲ್ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಆಫರ್ ಫಾರ್ ಸೇಲ್ ನಲ್ಲಿ ಪ್ರಮೋಟರ್ಸ್ ತಮ್ಮ ಸ್ಟೇಕ್ ಅನ್ನು ಸೆಲ್ ಮಾಡ್ತಿದ್ದಾರೆ. ಸೊ 127 ಕೋಟಿ ಅಮೌಂಟ್ ನ ಶೇರ್ ಗಳನ್ನು ಇವರು ಸೆಲ್ ಮಾಡ್ತಿದ್ದಾರೆ. 127 ಕೋಟಿ ಅಮೌಂಟ್ ಏನಿದೆ ಅದು ನಮಿತಾ ಥಾಪರ್ ಅವ್ರಿಗೆ ಹೋಗುತ್ತೆ. ಸೊ ಈ ಒಂದು IPO ನಲ್ಲಿ 800 ಕೋಟಿಯ ಫ್ರೆಶ್ ಇಶ್ಯೂ ಕೂಡ ಇದೆ. ಆ 800 ಕೋಟಿ ಕಂಪನಿಯ ಡೆವಲಪ್ಮೆಂಟ್ ನಲ್ಲಿ ಬಳಕೆ ಆಗುತ್ತೆ.
ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.